Hi everyone, welcome back to Kavya Shujas Kannada vlog. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ ಯಪ್ಪ ಎಷ್ಟು ದಿನ ಆಯ್ತು ಅಲ್ವಾ ನಾನು ಈ ರೀತಿ ವೆಲ್ಕಮ್ ಅಂತ ಹೇಳಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಯಪ್ಪ ದಿನಗಳೆಲ್ಲ ತಿಂಗಳೆಲ್ಲ ಇಯರ್ ಆಯ್ತು ಅನ್ಸುತ್ತೆ. ನಾನು ಆಲ್ಮೋಸ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಯಾವುದೇ ರೀತಿಯಾದಂಥ ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ಲಿಲ್ಲ. ಅದು ಇಷ್ಟೊಂದು ದಿನ ಏನು ಗ್ಯಾಪ್ ತಗೊಂಡೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮ್ಗೂ ಕೂಡ ಗೊತ್ತಾಗುತ್ತೆ. ಹಾಗೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲಾನು ಕೂಡ. ಸೊ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಇಷ್ಟು ದಿನ ನಾನು ಮಾಡ್ದೇನೆ ನೀವೆಲ್ಲ ಮರ್ತ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸೊ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ಮೇಲೆ ಡೈಲಿ ಅಪ್ಡೇಟ್ಸ್ ಅಂತೂ ಬಂದೇ ಬರುತ್ತೆ. ಸೊ ಏನಕ್ಕಪ್ಪ ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ ಅಂದ್ರೆ, ಹೌದು ನೀವು ವಿಡಿಯೋ ನೋಡ್ತಿದ್ದಂಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು. ಇನ್ನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಆ ಖುಷಿಲಿ ವಿಡಿಯೋಸ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬರ್ಲಿಲ್ಲ, ಯಾಕೋ ಮಾಡ್ಬೇಕು ಅಂತಾನು ಅನ್ಸ್ಲಿಲ್ಲ. ಆದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡು ಇಲ್ಲ ನಾಳೆಯಿಂದ ವಿಡಿಯೋಸ್ ಮಾಡೋಣ ಅನ್ಕೊಂಡು ಇವಾಗ ನೋಡಿದ್ರೆ 1 ಇಯರ್ ಆಯ್ತು. ಆದ್ರೂ ಕೂಡ ವಿಡಿಯೋಸ್ ಮಾಡೋದನ್ನು ಕೂಡ ಅಪ್ಡೇಟ್ ಮಾಡಕ್ಕೆ ಅಪ್ಲೋಡ್ ಮಾಡಕ್ಕೆ ನನ್ಗಂತೂ ಅಯ್ಯೋ ಬಿಡು ಮಾಡೋಣ ಅನ್ಕೊಂಡ್ ಬಂದ್ಬಿಟ್ಟೆ. ಸೊ ಇನ್ ಮುಂದೆ ಆ ರೀತಿ ಮಾಡಲ್ಲ. ಹೌದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡ್ತಿದೆ ಅಂತ ಅನ್ಸುತ್ತೆ. ಸೊ ಅಷ್ಟೇ, ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಅಲ್ಲ ತುಂಬಾನೇ ಲೇಟ್ ಆಯ್ತು. ಸೊ ಪ್ಲೀಸ್ ಕ್ಷಮಿಸಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ. ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಮುಖ್ಯ. ಏನಪ್ಪ ಇಷ್ಟೊಂದ್ಸಲ ಸಪೋರ್ಟ್ ಮಾಡಿ ಅಂತಿದ್ದಾಳೆ ಅನ್ಕೋಬಿಡಿ. ಯಾಕಂದ್ರೆ ಇವಾಗ ಎಷ್ಟೊಂದು ಗ್ಯಾಪ್ ತಕೊಂಡು ನಾನು ಫಸ್ಟ್ ಏನ್ ವಿಡಿಯೋಸ್ ಮಾಡಿದ್ದೆ ಅದೆಲ್ಲಾನು ಕೂಡ ಸುಮ್ನೆ ವೇಸ್ಟ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಯಾವ್ದಕ್ಕೂ ಕೂಡ ನಾವ್ ಇಷ್ಟೊಂದು ಗ್ಯಾಪ್ ತಕೊಂಡ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರ್ಗೆ ಅದ್ರಲ್ಲೂ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇರೋರ್ಗೆ ಗೊತ್ತಿರುತ್ತೆ. ಸೊ ಅದು ಎಷ್ಟೋ ಡಿಫಿಕಲ್ಟ್ ಆಗಿರುತ್ತೆ. ಮತ್ತೆ ನಾವೇನ್ ಮಾಡಿರ್ತೀವಿ ವಾಚಿಂಗ್ ಅವರ್ಸ್ ಆಗ್ಲಿ ಮತ್ತೆ ಸಬ್ಸ್ಕ್ರಿಪ್ಷನ್ ಅದೆಲ್ಲಾನು ಕೂಡ ಲೆಸ್ ಆಗಿ ಬರುತ್ತೆ. ಇನ್ 1 ಇಯರ್ಗೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಏನ್ ಮಾಡಿದೆ ಅದೆಲ್ಲಾನು ಕೂಡ ಲೆಸ್ ಆಗ್ಬಿಟ್ಟಿದೆ. ಇವಾಗ ನಾನು ಒಂಥರ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗೆ ಆಯ್ತು ಅನ್ಸುತ್ತೆ. ಸೊ ಬಿಡಿ, ಬರೀ ಯೂಟ್ಯೂಬ್ ಕಥೆನೇ ಆಯ್ತು. ಇವಾಗ ನಮ್ ಕತೆಗೆ ಬರೋಣ. ಇನ್ನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಫಸ್ಟ್ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಏನು ಪ್ರಾಬ್ಲಮ್ ಇಲ್ಲದೆ ಎಲ್ಲಾನು ಚೆನ್ನಾಗ್ ಬರ್ಲಿ ಅಂತ ಕೇಳ್ಕೊಂಡು ಅಲ್ಲಿಂದ ಡಾಕ್ಟರ್ ವಿಸಿಟ್ ಹೋಗಿದ್ದೆ. ಸೊ ಅಲ್ಲೆಲ್ಲ ಆದ್ಮೇಲೆ ಇವಾಗ ನಾನೇನ್ ತೋರಿಸ್ತಿದ್ದೀನಿ ಅಲ್ಲ, ಇದು 3 months ಆಕ್ಚುಲಿ 1 2 3 months ಕೂಡ ವಿಡಿಯೋಸ್ ನ ಒಂದೇ ಇದ್ರಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ. ಯಾಕಂದ್ರೆ ನಾನು ಜಾಸ್ತಿ ವಿಡಿಯೋಸ್ ತಗೊಂಡಿರ್ಲಿಲ್ಲ, ಸ್ವಲ್ಪ ಮೆಮೊರೀಸ್ಗೆ ಅಂತ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ ಅಷ್ಟೇ. ಸೊ 3 months ಸ್ಕ್ಯಾನಿಂಗ್ ಇತ್ತು, ಅದಕ್ಕೆ ಅಂತೇಳಿ ನಾನು ಅಕ್ಕ ಇಬ್ರು ಕೂಡ ಬಸವನಗುಡಿಗೆ ಹೋಗಿದ್ವಿ. ಅಲ್ಲೋಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಟೋಕನ್ ಎಲ್ಲ ತಗೊಂಡು ಅದೆಲ್ಲ ಆದ್ಮೇಲೆ ಅವ್ರೊಂದು ಫಾರ್ಮ್ ಕೊಡ್ತಾರೆ, ಅದನ್ನೆಲ್ಲ ಕೂಡ ಫಿಲ್ ಅಪ್ ಮಾಡ್ಕೊಂಡ್ವಿ. ನನ್ಗಂತೂ ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ. ಯಾಕಂದ್ರೆ 3 months ಫಸ್ಟ್ ಟೈಮ್ ನಾವು ಸ್ಕ್ಯಾನಿಂಗ್ ಮಾಡಿಸೋದು. ಇದ್ರಲ್ಲಿ ಪಾಪದು ಹಾರ್ಟ್ ಬೀಟ್, ಬ್ಲಡ್ ಫ್ಲೋ ಮತ್ತೆ ಗ್ರೋತಿಂಗ್ ಎಲ್ಲ ಚೆನ್ನಾಗ್ ಆಗ್ತಿದ್ಯಾ, ಬಾಡಿ ಪಾರ್ಟ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ವಾ ಎಲ್ಲಾನು ಕೂಡ ಇದ್ರಲ್ಲೇ ಗೊತ್ತಾಗೋದು. ಇದಂತೂ ಮಸ್ಟ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ NT ಸ್ಕ್ಯಾನ್ ಮಾಡಿಸ್ಲೇಬೇಕು. ಸೊ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ಇವಾಗ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ಅಂತ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಫಾರ್ಮ್ ಫಿಲ್ ಅಪ್ ಮಾಡಿದ್ವಿ. ಸೊ ಅದೆಲ್ಲ ಆದ್ಮೇಲೆ ಸ್ಕ್ಯಾನಿಂಗ್ ಎಷ್ಟು ಭಯ ಆಗ್ತಿರುತ್ತೆ ಅಂದ್ರೆ 3 months ಸ್ಕ್ಯಾನಿಂಗ್ ಫಸ್ಟ್ ಟೈಮ್ ನಾವು ಸ್ಕ್ಯಾನಿಂಗ್ ಮಾಡ್ಸೋದು. ಸೊ ಇದ್ರಲ್ಲಿ ಗೊತ್ತಾಗತ್ತೆ ಅಲ್ವಾ. ಸೊ ಏನೂ ಪ್ರಾಬ್ಲಮ್ ಇಲ್ಲದೆ ಪಾಪು ಎಲ್ಲ ಗ್ರೋತ್ ಚೆನ್ನಾಗಿದೆ ಅಂತ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ದೆ. ಯಾಕೆಂದ್ರೆ ಅಷ್ಟು ಭಯ ಆಗ್ತಿರುತ್ತೆ ಏನಾಗುತ್ತೋ ಎತ್ತು ಅಂತ. ಸ್ಕ್ಯಾನಿಂಗ್ ಆಗಿ ರಿಪೋರ್ಟ್ ಬರೋ ತನಕನೂ ಕೂಡ ಅದೇ ಭಯ ಇರುತ್ತೆ. ಸೊ ಫೈನಲಿ ರಿಪೋರ್ಟ್ ಬಂದು ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಅದೆಲ್ಲ ಆದ್ಮೇಲೆ ಡಾಕ್ಟರ್ ಆಸ್ಪತ್ರೆಗೆ ಹೋಗ್ಬೇಕಿತ್ತು, ಡಾಕ್ಟರ್ ವಿಸಿಟ್ಗೆ. ಯಾಕಂದ್ರೆ ಸ್ಕ್ಯಾನಿಂಗ್ ಏನ್ ರಿಪೋರ್ಟ್ ಬಂದಿತ್ತು ಅದನ್ನ ತೋರಿಸ್ಬೇಕಿತ್ತು ಅವ್ರಿಗೊಂದ್ಸಲ. ಇನ್ನು ಅಲ್ಲಿಂದ ನಾನು ನಮ್ಮ ಹಂಗೆ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ವಿಸಿಟ್ ಕೂಡ ಮಾಡ್ಕೊಂಡು ಅವರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೊರಟ್ವಿ. ಹಾಗೆ ಹೋಗ್ತಾ ನೋಡಿ ಈ ರೀತಿ ಕಡಲೆ ಬೀಜದಲ್ಲಿ ಮಣ್ಣಲ್ಲಿ ಫ್ರೈ ಮಾಡ್ತಾರೆ ವಿತೌಟ್ ಆಯಿಲ್. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ತಿನ್ಕೊಂಡು ಹಂಗೆ ಮನೆಗೆ ಹೋದ್ವಿ. ಇದಾಗಿತ್ತು ಒಂದು ಪುಟ್ಟ ಬ್ಲಾಗ್. ಏನಕ್ಕೆ ಇಷ್ಟು ದಿನ ಬ್ಲಾಗ್ ಮಾಡಿರ್ಲಿಲ್ಲ ಅಂತ ನಾನು ಹಂಗೇನೆ ನನ್ನ ಪ್ರೆಗ್ನೆನ್ಸಿನ ಕೂಡ ರಿವೀಲ್ ಮಾಡ್ದಂಗೆ ಆಯ್ತು. ಇನ್ಮೇಲೆ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಹಾಗೇನೆ ಸ್ವಲ್ಪ ಹಳೆ ವಿಡಿಯೋಸ್ ಇದೆ, ಅದೆಲ್ಲ ಆದ್ಮೇಲೆ ಡೈಲಿ ಅಪ್ಡೇಟ್ಸ್ ಕೂಡ ಮಾಡ್ತೀನಿ. ಅದು ತುಂಬಾನೇ ಮುಖ್ಯ. ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.